ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ವಿಡಿಯೋ ಬಂದ್ಬಿಟ್ಟು ಡಿಫೆಕ್ಟ್ ಲೈಫ್ ಸೈಕಲ್. ಸೊ ನೀವು ಯಾವುದೇ ಇಂಟರ್ವ್ಯೂಗೆ ಹೋಗಲಿ ಡಿಫೆಕ್ಟ್ ಲೈಫ್ ಸೈಕಲ್ ಏನು ಅಂತ ಕೇಳ್ತಾರೆ. ಸೊ ನಮಗೆ ಮೇನ್ ಏನು ಗೊತ್ತಿರಬೇಕಂದ್ರೆ ಡಿಫೆಕ್ಟ್ ಅಂದರೆ ಏನು, ಡಿಫೆಕ್ಟ್ ಲೈಫ್ ಸೈಕಲ್ ಅಂದರೆ ಏನು, ಮತ್ತು ಅದ್ರ ಸ್ಟೆಪ್ಸ್ ಏನು ಅಂತ. ಮೊದಲಿಗೆ ಡಿಫೆಕ್ಟ್ ಆರ್ ಎ ಬಗ್ ಅಂದರೆ ಏನು ಅಂತ. ಸೊ ಈ ಡಿಫೆಕ್ಟ್ ಆರ್ ಬಗ್ ಇನ್ ಆನ್ ಅಪ್ಲಿಕೇಶನ್ ಈಸ್ ಕ್ರಿಯೇಟೆಡ್ ಡ್ಯೂರಿಂಗ್ ಬಿಲ್ಡಿಂಗ್ ಆರ್ ಡಿಸೈನಿಂಗ್ ಎ ಸಾಫ್ಟ್ವೇರ್. ಅಂದರೆ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಬೇಕಾದ್ರೆ ಅಥವಾ ಒಂದು ಡೇಟಾ ಮೇಲೆ ನಾವು ವರ್ಕ್ ಮಾಡಬೇಕಂದ್ರೆ ಒಂದು ಎರರ್ನ ಒಬ್ಬ ಟೆಸ್ಟರ್ ಕಂಡುಹಿಡಿತಾರೆ. ಸೊ ಅದನ್ನೇ ಡಿಫೆಕ್ಟ್ ಆರ್ ಬಗ್ ಅಂತ ಅಂತೀವಿ. ಸೊ ಡಿಫೆಕ್ಟ್ ಲೈಫ್ ಸೈಕಲ್ ಏನಂದರೆ, ಲೈಫ್ ಸೈಕಲ್ ಆಫ್ ಎ ಡಿಫೆಕ್ಟ್ ಈಸ್ ನಥಿಂಗ್ ಬಟ್ ಡಿಫೆಕ್ಟ್ ಲೈಫ್ ಸೈಕಲ್. ಓಕೆನಾ, ಇಷ್ಟೇ. ಮತ್ತು ಇದು ಡಿಫೆಕ್ಟ್ ಲೈಫ್ ಸೈಕಲ್ ವೇರೀಸ್ ಫ್ರಮ್ ಆರ್ಗನೈಸೇಷನ್ ಟು ಆರ್ಗನೈಸೇಷನ್ ಆ್ಯಂಡ್ ಆಲ್ಸೋ ಫ್ರಮ್ ಪ್ರಾಜೆಕ್ಟ್ ಟು ಪ್ರಾಜೆಕ್ಟ್. ನೀವು ಒಂದೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ಐ ಬಿ ಎಮ್ಮಲ್ಲಿ ನೂರಾರು ಪ್ರಾಜೆಕ್ಟ್ಸ್ ಇರುತ್ತೆ. ಒಂದು ಪ್ರಾಜೆಕ್ಟಲ್ಲಿ ಇರೋ ಪ್ರೊಸೆಸ್ ಇನ್ನೊಂದು ಪ್ರಾಜೆಕ್ಟಲ್ಲಿ ಇರೋಲ್ಲ. ಸೊ ಆಗ ಸ್ಟೆಪ್ಸ್ ಕೂಡ ವೇರಿ ಆಗುತ್ತೆ. ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ಡಿಫೆಕ್ಟ್ ಲೈಫ್ ಸೈಕಲ್? ನಮ್ಗೇನು ಬೇಕಂದರೆ, ನಾವು ಮಾತಾಡಬೇಕಾದ್ರೆ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಡೆವಲಪರ್ ಜೊತೆ ಅಥವಾ ಕ್ಲೈಂಟ್ ಜೊತೆ ವಿ ಹ್ಯಾವ್ ಟು ಟೆಲ್ ದ ಸ್ಟೇಟಸ್ ಆಫ್ ದ ಡಿಫೆಕ್ಟ್. ಸೊ ವಾಟ್ ಈಸ್ ದ ಸ್ಟೇಟಸ್? ದಟ್ ಈಸ್ ವೈ ವಿ ನೀಡ್ ಅ ಡಿಫೆಕ್ಟ್ ಲೈಫ್ ಸೈಕಲ್. ದ ಆಬ್ಜೆಕ್ಟಿವ್ ಆಫ್ ದ ಡಿಫೆಕ್ಟ್ ಲೈಫ್ ಸೈಕಲ್ ಈಸ್ ಟು ಕಮ್ಯುನಿಕೇಟ್ ದ ಕರೆಂಟ್ ಸ್ಟೇಟಸ್ ಆಫ್ ದಿ ಡಿಫೆಕ್ಟ್. ಅಷ್ಟೇ. ಈಗ ಸ್ಟೆಪ್ಸ್ ಆಫ್ ಡಿಫೆಕ್ಟ್ ಲೈಫ್ ಸೈಕಲ್ ನೋಡೋಣ. ಡಿಫೆಕ್ಟ್ ಲೈಫ್ ಸೈಕಲಲ್ಲಿ ನಾವು 8 ಸ್ಟೆಪ್ಸು ಮೇಯ್ನಾಗಿ ಕನ್ಸಿಡರ್ ಮಾಡ್ತೀವಿ. ಅದು ಯಾವ್ದ್ಯಾವುದು, ಅದನ್ನ ಹೇಗೆ ಈಸಿಯಾಗಿ ಜ್ಞಾಪಕ ಇಟ್ಕೊಬೋದು ಅಂತ ಹೇಳ್ತೀನಿ. ಫಸ್ಟು, ಯಾವುದೇ ಡಿಫೆಕ್ಟ್ನ ಒಬ್ಬ ಟೆಸ್ಟರ್ ಕ್ರಿಯೇಟ್ ಮಾಡಿದಾಗ ಅದು ನ್ಯೂ ಸ್ಟೇಟಸಲ್ಲಿರುತ್ತೆ. ನ್ಯೂ ಸ್ಟೇಟಸ್ ಆ ಟೆಸ್ಟರು ಕ್ರಿಯೇಟ್ ಮಾಡಿದ್ದಾದಮೇಲೆ ಒಬ್ಬ ಡೆವಲಪರ್ಗೆ ಅಸೈನ್ ಮಾಡ್ತಾನೆ. ಅಸೈನ್ ಮಾಡಿ ಅಸೈನ್ ಸ್ಟೇಟಸ್ ಅಂತ ಹಾಕ್ತಾರೆ. ಅಸೈನ್ ಸ್ಟೇಟಸ್ ಅಸೈನ್ ಮಾಡಿದಾದಮೇಲೆ ಅದು ಡೆವಲಪರ್ ಅದನ್ನು ಏನು ಮಾಡ್ತಾರೆ, ಓಕೆ ನನಗಿದು ಅಸೈನ್ ಆಗಿದೆ, ನಾನು ಈಗ ಇದನ್ನು ಓಪನ್ ಮಾಡಿ ವರ್ಕ್ ಮಾಡ್ತೀನಿ ಇದ್ರ ಮೇಲೆ ಅಂತ ಹೇಳ್ತಾರೆ. ಓಪನ್. ಸೊ ಡೆವಲಪರು ಓಪನ್ ಮಾಡಿದಾದಮೇಲೆ ಅದು ಒಂದು ಪರ್ಟಿಕ್ಯುಲರ್ ಡಿಫೆಕ್ಟು ಅವನು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ ಡೆವಲಪರು. ಅಥವಾ ಇಲ್ಲಪ್ಪ ಇದು ಡಿಫೆಕ್ಟೇ ಅಲ್ಲ ಅಂತ ರಿಜೆಕ್ಟ್ ಆದರೂ ಮಾಡ್ಬೋದು. ಅಥವಾ ಆಲ್ರೆಡಿ ಈ ಡಿಫೆಕ್ಟ್ನ ಐಡೆಂಟಿಫೈ ಮಾಡಿ ವರ್ಕ್ ಮಾಡಿದ್ದೀವಿ, ಸೊ ಇಟ್ ಈಸ್ ಎ ಡ್ಯೂಪ್ಲಿಕೇಟ್ ಅಂತ ಅವ್ರು ಹೇಳ್ಬೋದು. ಸೊ ಇಟ್ ಈಸ್ ಎ ಡ್ಯೂಪ್ಲಿಕೇಟ್ ಡಿಫೆಕ್ಟ್. ಆರ್ ಯು ಕ್ಯಾನ್ ರಿಜೆಕ್ಟ್ ಇಟ್. ಇಲ್ಲಪ್ಪ ಇದು ಡಿಫೆಕ್ಟೇ ಅಲ್ಲ, ನಾನು ಇದ್ರ ಮೇಲೆ ವರ್ಕ್ ಮಾಡಲ್ಲ ಅಂತ ರಿಜೆಕ್ಟ್ ಮಾಡ್ಬೋದು. ಸುಮ್ಮನೆ ಇವರು ಕ್ರಿಯೇಟ್ ಮಾಡಿದ್ದಾರೆ ಟೆಸ್ಟರು ಅಂತ ರಿಜೆಕ್ಟ್ ಮಾಡ್ಬೋದು. ಇಲ್ಲಾಂದರೆ ಡಿಫರ್, ನಮಗೆ ಈ ಸೈಕಲ್ಗೆ ಬೇಕಾಗಿಲ್ಲ, ಇದು ನೆಕ್ಸ್ಟ್ ಸೈಕಲ್ಗೆ ನೋಡೋಣ ಅಂತ ಹೇಳ್ಬೋದು. ಅದನ್ನು ಡಿಫರ್ ಅಂತಾರೆ. ಡಿಫರ್ ಅಂದರೆ ಈಗ ನಮಗೆ ಬೇಡ, ಇದು ನೆಕ್ಸ್ಟ್ ಸೈಕಲ್ಗೆ ನೋಡ್ಕೊಳ್ಳೋಣ ಅಂತ. ಇನ್ನೊಂದು ನಾಟ್ ಎ ಬಗ್ ಅಂದರೆ ನಾನು ರಿಜೆಕ್ಟ್ ಮಾಡಲ್ಲ, ಇದು ಡ್ಯೂಪ್ಲಿಕೇಟ್ ಅಲ್ಲ, ಡಿಫರು ಅಲ್ಲ, ನಾನು ಇದನ್ನು ಅಕ್ಸೆಪ್ಟೇ ಮಾಡಲ್ಲ, ದಿಸ್ ಈಸ್ ನಾಟ್ ಎ ಬಗ್ ಅಂತ ಹೇಳೋದು. ಸೊ ಇದು ಓಪನ್ ಮಾಡಿದಾಗ. ಅದಾದಮೇಲೆ ಒಂದು ಸರಿ ಡಿಫೆಕ್ಟ್ ಇಶ್ಯೂ ಆದಮೇಲೆ ಐಡೆಂಟಿಫೈ ಆದಮೇಲೆ ಕೇಳ್ತಾರೆ, ವಾಟ್ ಈಸ್ ದ ಸ್ಟೇಟಸ್ ಆಫ್ ದ ಡಿಫೆಕ್ಟ್ ವಿಚ್ ಯು ಹ್ಯಾವ್ ಐಡೆಂಟಿಫೈಡ್ ಅಂತ ಟೆಸ್ಟರ್ ಕೇಳಿದಾಗ ಡೆವಲಪರು ಇಟ್ ಈಸ್ ಇನ್ ಪ್ರೋಗ್ರೆಸ್ ಅಂತ ಹೇಳಿದಾದಮೇಲೆ ಅದನ್ನು ಓಪನಲ್ಲಿ ಇಟ್ಟಿರ್ತಾರೆ. ಅದು ಫಿಕ್ಸ್ ಆಗಿದ ತಕ್ಷಣ ಅವ್ರೇನು ಮಾಡ್ತಾರೆ, ಸ್ಟೇಟಸ್ನ ಫಿಕ್ಸ್ ಮಾಡ್ತಾರೆ. ಅಂದರೆ ಹೇಳ್ತಾರೆ, ನೀನು ಐಡೆಂಟಿಫೈ ಮಾಡಿರೋ ಇಶ್ಯೂ ಫಿಕ್ಸ್ ಮಾಡಿದ್ದೀನಪ್ಪ, ಕ್ಲೋಸ್ ಆಗಿದೆ ಇಶ್ಯೂ. ಸೊ ಫಿಕ್ಸ್ ಮಾಡಿದ್ದಾದಮೇಲೆ ಅದನ್ನು ಮತ್ತೆ ಇಲ್ಲಿ ಟೆಸ್ಟರ್ಗೆ ರೀಅಸೈನ್ ಮಾಡ್ತಾರೆ. ಆಗ ಅವನು ರೀಟೆಸ್ಟ್ ಮಾಡಬೇಕು ಇಶ್ಯೂನ. ಸೊ ಪೆಂಡಿಂಗ್ ರೀಟೆಸ್ಟ್. ಇದನ್ನು ಯಾರು ಮಾಡ್ತಾರೆ? ಟೆಸ್ಟರ್ ಮಾಡ್ತಾರೆ. ಯಾಕಂದರೆ ಯಾವ ಟೆಸ್ಟರ್ ಅಂದರೆ, ಯಾವ ಟೆಸ್ಟರು ಈ ಬಗ್ನ ಐಡೆಂಟಿಫೈ ಮಾಡಿರ್ತಾರೆ ಅವನು ಡೆವಲಪರ್ಗೆ ಅಸೈನ್ ಮಾಡ್ತಾನೆ. ಅಸೈನ್ ಮಾಡಿದ್ದಾದಮೇಲೆ ಆ ಡೆವಲಪರ್ ಅದನ್ನು ಫಿಕ್ಸ್ ಮಾಡ್ತಾನೆ. ಫಿಕ್ಸ್ ಮಾಡಿದ್ದಾದಮೇಲೆ ಮತ್ತೆ ಟೆಸ್ಟರ್ಗೆ ರೀಅಸೈನ್ ಮಾಡಿಬಿಟ್ಟು ಪೆಂಡಿಂಗ್ ರೀಟೆಸ್ಟ್ ಅಂತ ಸ್ಟೇಟಸ್ಗೆ ಹಾಕ್ತಾನೆ. ಪೆಂಡಿಂಗ್ ರೀಟೆಸ್ಟ್ ಆದಮೇಲೆ ಟೆಸ್ಟರ್ ಅದನ್ನು ಏನು ಮಾಡಬೇಕು, ರೀಟೆಸ್ಟ್ ಮಾಡಬೇಕು. ಟೆಸ್ಟರ್ ಅದನ್ನು ರೀಟೆಸ್ಟ್ ಮಾಡಬೇಕು. ಮತ್ತು ರೀಟೆಸ್ಟ್ ಆದಮೇಲೆ ರೀಟೆಸ್ಟ್ ಮಾಡಬೇಕಂದ್ರೆ ಆ ಟಿಕೆಟ್ನ ಮತ್ತೆ ಓಪನ್ ಮಾಡಬೇಕು. ಓಪನ್ ಮಾಡಿ ಇದನ್ನು ಮತ್ತೆ ಡೆವಲಪರ್ಗೆ ಅಸೈನ್ ಮಾಡ್ತಾರೆ. ಸೊ ಡೆವಲಪರ್ ಮತ್ತೆ ಅದು ಕರೆಕ್ಟಾಗಿತ್ತಂದರೆ ಮತ್ತೆ ಓಪನ್ ಆಗಿದಾಗ ಮತ್ತೆ ಐಡೆಂಟಿಫೈ ಆಗಿದೆ ಅಂತ ಮತ್ತೆ ಫಿಕ್ಸ್ ಮಾಡ್ತಾರೆ. ಫಿಕ್ಸ್ ಮಾಡಿದ್ದಾದಮೇಲೆ ಮತ್ತೆ ರೀಟೆಸ್ಟ್ ಕೊಡ್ತಾರೆ. ಸೊ ರೀಟೆಸ್ಟ್ ಆದಮೇಲೆ ಇದು ವೆರಿಫೈ ಆಗುತ್ತೆ. ಓಕೆ, ಇದು ವೆರಿಫೈ ಆಗಿದೆ, ಇದು ಬಗ್ ಫಿಕ್ಸ್ ಆಗಿದೆ ಅಂತ. ಎಲ್ಲ ಬಗ್ಗು ಫಿಕ್ಸ್ ಆದಮೇಲೆ ಇಶ್ಯೂ ಏನೂ ಇಲ್ಲ ಅಂದರೆ ಇದನ್ನು ಕ್ಲೋಸ್ ಮಾಡ್ತಾರೆ. ಅಲ್ಲಿಗೆ ಡಿಫೆಕ್ಟ್ ಲೈಫ್ ಸೈಕಲ್ ಮುಗೀತು. ಇಷ್ಟೇ. ಸೊ ನಮಗೆ ಒಟ್ಟು 8 ಸ್ಟೆಪ್ ಇದೆ.
ನ್ಯೂ, ಫಸ್ಟ್ is new, second is assigned, third is opened, fourth is fixed, fifth is pending, sixth is retest, seventh is verified, 8 is close. 8 ಸ್ಟೆಪ್ಸು. ಇಲ್ಲಿ ಸ್ಟಾರ್ಟಿಂಗಿಂದ ಥರ್ಡ್ ಸ್ಟೆಪ್ ಓಪನ್ನಲ್ಲಿ ನಮಗೆ ಇದು ಡೂಪ್ಲಿಕೇಟಾ ರಿಜೆಕ್ಟಾ ಡಿಫರಾ ಅಂತ ಐಡೆಂಟಿಫೈ ಮಾಡಬೇಕು. ಇಲ್ಲಿ ರೀಟೆಸ್ಟ್ ಮಾಡೋಕ್ಕಿಂತ ಮುಂಚೆ ಆ ಟಿಕೆಟ್ ರೀಓಪನ್ ಮಾಡಬೇಕು. ಸೊ ಇದೇ ನಮ್ಮ ಡಿಫೆಕ್ಟ್ ಲೈಫ್ ಸೈಕಲ್. ಒನ್ಸ್ ಇದು ಕ್ಲೋಸ್ ಆದಮೇಲೆ ಅಲ್ಲಿ ಟೆಸ್ಟರ್ ಹೇಳ್ತಾನೆ ಓಕೆ ದಿಸ್ ಡಿಫೆಕ್ಟ್ ಈಸ್ ಕ್ಲೋಸ್ ನಾವು ಅಂತ. ಇದು ಬಂದ್ಬಿಟ್ಟು ನಮ್ಮ ಡಿಫೆಕ್ಟ್ ಲೈಫ್ ಸೈಕಲ್. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಏನೇ ಕ್ವಶನ್ಸ್ ಇದ್ದರೂ ಆನ್ಸರ್ ಮಾಡ್ತೀವಿ.